ಥ್ಯಾಂಕ್ ಯು ಮನೋಜ್ ಸರ್ ಆ್ಯಂಡ್ ಟೀಮ್. ಸೊ ಸೆಷನ್ ತುಂಬ ಚೆನ್ನಾಗಿತ್ತು. ಸೊ ವೆರಿ ಇನ್ಫಾರ್ಮೇಟಿವ್ ಸೆಷನ್ ಅಂತ ಹೇಳ್ಬೋದು. ಸೊ ಅವ್ರ ಟೀಮ್ ಸಪೋರ್ಟ್ಸ್ ಇರ್ಬೋದು, ಮನೋಜ್ ಸರ್ ನಾಲೆಜ್ ಇರ್ಬೋದು, ಲೈಕ್ ಇಟ್ ಇಸ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಮೈನಾಗಿ ಇವಾಗ ನಮ್ಗೆ ಇನ್ವೆಸ್ಟ್ಮೆಂಟ್ ಇರೋರು ಏನು ಮಾಡಬೇಕು, ಮ್ಯೂಚುವಲ್ ಫಂಡ್ ಅಂದರೆ ಅವ್ರು ಏನು ಮಾಡಬೇಕು, ಆಪ್ಷನ್ಸ್ ಮಾಡ್ತಾರೆ ಅಂದರೆ ರಿಸ್ಕ್ ತೊಗೊಂಡು ಹೆಂಗೆ ರಿವಾರ್ಡ್ ತೊಗೊಳ್ಳೋದು, ನಾವು ರಿಸ್ಕ್ಗೆ ರೆಡಿ ಇದ್ದರೆ ರಿವಾರ್ಡ್ ಅಂದರೆ ಇದೆಲ್ಲ ಕನ್ನಡದಲ್ಲೇ ಹೇಳ್ಕೊಡ್ತಾರೆ ಮೈನಾಗಿ. ಸೊ ನಮಗೆ ಎಲ್ಲ ಅರ್ಥ ಆಗುತ್ತೆ. ಸೊ ನಾನು ಹೇಳೋದೇನೆಂದರೆ ಇದು ಬೆಸ್ಟ್. ಇದು ಟ್ರೇಡಿಂಗೇ ಆಗಲಿ, ಶೇರ್ ಮಾರ್ಕೆಟ್ ಬಗ್ಗೆ ನನಗೆ ಏನೇನೂ ಗೊತ್ತಿರಲಿಲ್ಲ. ಇಲ್ಲಿ ಬಂದ ನಂತರ ಈ ಕ್ಲಾಸೆಲ್ಲ ಅಟೆಂಡ್ ಮಾಡಿದ್ಮೇಲೆ ಮೆಂಟರ್ಸ್ ಇವರು ಹೇಳಿದ ರೀತಿ ನೋಡಿದ್ರೆ ಐ ಕ್ಯಾನ್ ಆಲ್ಸೋ ಡೂ ಸಮಥಿಂಗ್ ಅನ್ನೋ ಒಂದು ಭರವಸೆ ಬಂತು. ಮನೋಜ್ ಸರ್ಗೆ ತುಂಬ ಥ್ಯಾಂಕ್ಸ್. TD ಅಕಾಡೆಮಿಗೆ ಬಂದಾಗಿಂದ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು ಅಥವಾ ದುಡ್ಡನ್ನು ನಾವು ಹೇಗೆ ಉಳಿತಾಯ ಮಾಡಬೇಕು ಅಥವಾ ಯಾವ ರೀತಿ ಸೇವ್ ಮಾಡಬೇಕು, ಯಾವ ರೀತಿ ಸೇಫಾಗಿ ಇನ್ವೆಸ್ಟ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ತುಂಬ ಡೀಟೇಲಾಗಿ ಹೇಳ್ಕೊಟ್ಟಿದ್ದಾರೆ. It is an eye-opener for beginners and the teaching skills are excellent. As they suggested, whatever we have learned, we must put it on practice. Then only it will come for us. ಈ ಫೈನಾನ್ಷಿಯಲ್ ನಾಲೆಜ್ ತುಂಬ ಇಂಪಾರ್ಟೆಂಟ್. ಅದು ಕನ್ನಡದಲ್ಲೇ ಹೇಳ್ಕೊಡ್ತಾ ಇರೋದ್ರಿಂದ ಈ ಕಲ್ಚರ್ ಮನೋಜ್ ಸರ್ ಹೆಂಗ್ ಬಿಲ್ಡ್ ಮಾಡಿದ್ದಾರೆ, ಸ್ಟಾಫು ಅದೇ ಥರನೇ ಇದ್ದಾರೆ. ಅಂದರೆ ಎಲ್ಲ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಏನೇ ಸಮಸ್ಯೆ ಇದ್ರೂ ನಮಗೆ ಡೌಟ್ನ ಕ್ಲಾರಿಫೈ ಮಾಡ್ತಾರೆ. ಆಮೇಲೆ ನಾವು ಒಂದ್ಸತಿ ಕ್ಲಾಸ್ ಅಟೆಂಡ್ ಆಗಿರ್ತೀವಿ. ಇನ್ ಕೇಸ್ ನಮಗೆ ಒಂದು ವೇಳೆ ಯಾವ್ದಾರು ಒಂದು ಟಾಪಿಕ್ ಅರ್ಥ ಆಗಿಲ್ಲ, ಮತ್ತೆ ರಿವಿಷನ್ ಕ್ಲಾಸಿಗೆ ಬಾ ಅಂತ ಕರೀತಾರೆ. ಫಸ್ಟು 2 ಥರ ಟೀಚಿಂಗ್ ಇರುತ್ತೆ. ಒಂದು ಹೇಳ್ಕೊಡೋದು, ಅರ್ಥ ಮಾಡಿಸೋದು. ಇಲ್ಲಿ ಅರ್ಥ ಮಾಡಿಸ್ತಾರೆ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಇದು ನಾವು ಶೇರ್ ಮಾರ್ಕೆಟ್ ಅಂದರೆ ಒಂದು ಪ್ರಾಫಿಟ್ ಆಗುತ್ತೆ ಇಲ್ಲ ಲಾಸ್ ಆಗುತ್ತೆ ಅಂದ್ಕೊಂಡಿರ್ತೀರಿ. ತುಂಬ ಜನ ಏನಂತಾರೆ, ಒಂದು ಪ್ರಾಫಿಟ್ ಆಯಿತು ಇಲ್ಲ ಲಾಸ್ ಆಯಿತು ಅಂದರೆ ಭಯ ಪಡಿಸ್ಬಿಡ್ತಾರೆ. ಬಟ್ ಇಲ್ಲಿ ಏನಂದರೆ ಮೈನಾಗಿ ನಾವು ಕಲಿಯೋದು ಅಂದರೆ ನಾವು ಶೇರ್ ಮಾರ್ಕೆಟಲ್ಲಿ ಒಂದು ಅಂದರೆ ಹೆಂಗೆ ನಾವು ಇನ್ವೆಸ್ಟ್ ಮಾಡಿ ಮಿನಿಮಮ್ ರಿಟರ್ನ್ಸ್ ಹೆಂಗೆ ತೊಗೊಬೋದು, ಒಂದು ಸ್ವಲ್ಪ ರಿಸ್ಕ್ ಇಟ್ಕೊಂಡು ಹೆಂಗೆ ಪ್ರಾಫಿಟ್ ಮಾಡ್ಬೋದು. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಯಾವ ಥರ ಕಲ್ಚರ್ ಇದೆ ಅಂದರೆ ಪ್ರತಿಯೊಬ್ಬರು ಸ್ವಲ್ಪ ಎಲ್ಲ ಅಂಬಲಾಗಿ ಕನ್ನಡದಲ್ಲಿ ಹೇಳ್ಕೊಡ್ತಾರೆ. ಏನೇ ಡೌಟ್ ಇದ್ರೂ ಮತ್ತೆ ಇನ್ನೊಂದು ಸತಿನೂ ಹೇಳ್ತಾರೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಒಂದು ಸತಿ ಬಂದು ಇಲ್ಲಿ ಕ್ಲಾಸ್ ಅಟೆಂಡ್ ಆಗಿ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ ಇಲ್ಲಿ. ಮೈನಾಗಿ ಇವಾಗ ನಮ್ಗೆ ಇನ್ವೆಸ್ಟ್ಮೆಂಟ್ ಇರೋರು ಏನು ಮಾಡಬೇಕು, ಮ್ಯೂಚುವಲ್ ಫಂಡ್ ಅಂದರೆ ಅವ್ರು ಏನು ಮಾಡಬೇಕು, ಆಪ್ಷನ್ಸ್ ಮಾಡ್ತಾರೆ ಅಂದರೆ ರಿಸ್ಕ್ ತೊಗೊಂಡು ಹೆಂಗೆ ರಿವಾರ್ಡ್ ತೊಗೊಳ್ಳೋದು, ನಾವು ರಿಸ್ಕ್ಗೆ ರೆಡಿ ಇದ್ದರೆ ರಿವಾರ್ಡ್ ಅಂದರೆ ಇದೆಲ್ಲ ಕನ್ನಡದಲ್ಲೇ ಹೇಳ್ಕೊಡ್ತಾರೆ ಮೈನಾಗಿ. ಸೊ ನಮಗೆ ಎಲ್ಲ ಅರ್ಥ ಆಗುತ್ತೆ. ಸೊ ನಾನು ಹೇಳೋದೇನೆಂದರೆ ಇದು ಬೆಸ್ಟ್. ಇದು ಎಲ್ಲ ಬಂದು ಒಂದ್ಸರಿ ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಫ್ರೀ ಕ್ಲಾಸಸ್ ಇರುತ್ತೆ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ. ಫಸ್ಟ್ ಅಲ್ಲಿ ಅಟೆಂಡ್ ಆಗಿ, ಆಮೇಲೆ ಫಸ್ಟ್ ಗೋಲ್ಡ್ ಕ್ಲಾಸ್ ತೊಗೊಳ್ಳಿ. ಈ ಫೈನಾನ್ಷಿಯಲ್ ನಾಲೆಜ್ ತುಂಬ ಇಂಪಾರ್ಟೆಂಟು. ಅದು ಕನ್ನಡದಲ್ಲೇ ಹೇಳ್ಕೊಡ್ತಾ ಇರೋದ್ರಿಂದ ಈ ಕಲ್ಚರ್ ಮನೋಜ್ ಸರ್ ಹೆಂಗೆ ಬಿಲ್ಡ್ ಮಾಡಿದ್ದಾರೆ, ಸ್ಟಾಫು ಅದೇ ಥರನೇ ಇದ್ದಾರೆ. ಅಂದರೆ ಎಲ್ಲ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಏನೇ ಸಮಸ್ಯೆ ಇದ್ರೂ ನಮಗೆ ಡೌಟ್ನ ಕ್ಲಾರಿಫೈ ಮಾಡ್ತಾರೆ. ಆಮೇಲೆ ನಾವು ಒಂದು ಸತಿ ಕ್ಲಾಸ್ ಅಟೆಂಡ್ ಆಗಿರ್ತೀವಿ. ಇನ್ ಕೇಸ್ ನಮಗೆ ಒಂದು ವೇಳೆ ಯಾವ್ದಾರು ಒಂದು ಟಾಪಿಕ್ ಅರ್ಥ ಆಗಿಲ್ಲ, ಮತ್ತೆ ರಿವಿಷನ್ ಕ್ಲಾಸಿಗೆ ಬಾ ಅಂತ ಕರೀತಾರೆ. ಫಸ್ಟು 2 ಥರ ಟೀಚಿಂಗ್ ಇರುತ್ತೆ. ಒಂದು ಹೇಳ್ಕೊಡೋದು, ಅರ್ಥ ಮಾಡಿಸೋದು. ಇಲ್ಲಿ ಅರ್ಥ ಮಾಡಿಸ್ತಾರೆ. ಸೊ ಇಂಪಾರ್ಟೆಂಟು. ಎಲ್ರಿಗೂ ಬನ್ನಿ ಅಂತ ಸಜೆಸ್ಟ್ ಮಾಡ್ತೀನಿ. ಇಲ್ಲಿರೋ ಪ್ರತಿಯೊಂದು ಸ್ಟಾಫ್ಗೂ, ಮನೋಜ್ ಸರ್ಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಥ್ಯಾಂಕ್ ಯು. TD ಅಕಾಡೆಮಿ ಅವ್ರ ಕ್ಲಾಸಸ್ಸು ನನಗೆ ತುಂಬ ಕ್ಯೂರಿಯಸ್ ಅನ್ನಿಸ್ತು. ಆದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸು ನನಗೆ ಸ್ವಲ್ಪ ಸ್ಪೀಡ್ ಅನಿಸಿ ಸ್ವಲ್ಪ ಫಾಲೋ ಮಾಡೋದು ಕಷ್ಟ ಆಯಿತು. ಆದರೆ ಇನ್ನೂ ಇಂಟ್ರೆಸ್ಟಿಂದ ನಾನು ಹೋಮ್ವರ್ಕ್ ಮಾಡ್ಕೊಂಡು ಬಂದರೆ ಭಾಳ ಬೇಗ ಕಲಿಬೋದು, ಭಾಳ ಬೇಗ ಇದರ ಅಪ್ಡೇಟ್ ನನ್ನನ್ನು ರೀಚ್ ಮಾಡುತ್ತೆ ಅಂತ ನಾನು ಆಶಾವಾದ ಇಟ್ಕೊಂಡು ನಾನು ಬಂದಿದ್ದೀನಿ. It is an eye-opener for beginners and the teaching skills are excellent. As they suggested, whatever we have learned, we must put it on practice. Then only it will come for us. But they are doing their best to educate the people on investments. That is my opinion. Thank you. ಆಲ್ಮೋಸ್ಟ್ 1 ಇಯರಿಂದ ಟ್ರೇಡ್ ಮಾಡ್ತಿದ್ದೆ. ಪ್ರಾಫಿಟಲ್ಲೇ ಇದ್ದೆ, ಏನೂ ಲಾಸ್ ಗೀಸ್ ಇಲ್ಲ, ಬಿಗ್ ಇನ್ವೆಸ್ಟ್ಮೆಂಟ್ ಇದ್ದರು. ಬಟ್ ಎಲ್ಲೋ ಒಂದು ಕಡೆ ಅನ್ನಿಸ್ತಿತ್ತು ಯಾಕೋ ಫಂಡಮೆಂಟಲ್ ಸ್ಟ್ರಾಂಗ್ ಇಲ್ಲ ನಂದು ಟೆಕ್ನಿಕಲ್ ಅಂತ. ಸೊ ಇಲ್ಲಿಗೆ ಬಂದಮೇಲೆ ತುಂಬ ವಿಷಯಗಳನ್ನ ತಿಳ್ಕೊಂಡೆ. ಸೊ ಗೋಯಿಂಗ್ ಫಾರ್ವರ್ಡಿಗೆ ಅದನ್ನು ಅಪ್ಲೈ ಮಾಡಿ ತಿರ್ಗಾ ಹೆಂಗೆ ಇನ್ನೂ ಜಾಸ್ತಿ ಪೋರ್ಟ್ಫೋಲಿಯೋನ ಬೆಳೆಸ್ಕೊಳ್ಳೋದು ಅನ್ನೋದ್ರ ಮೇಲೆ ಫೋಕಸ್ ಮಾಡಬೇಕು. ಸರ್ ಪ್ರವೀಣ್ ಅಂತ ಮಂಗಳೂರಿಂದ ಬಂದಿದ್ದೀನಿ.
ಇದು ಯೂಟ್ಯೂಬಲ್ಲಿ ಎಲ್ಲ ನೋಡ್ತಾ ಇದ್ದೆ ಮನೋಜ್ ಸರ್ದು ಟಿ ಡಿ ಅಕಾಡೆಮಿ ಬಗ್ಗೆ. ನಾನು ಒಂದು 2-3 ವರ್ಷದಿಂದ ನೋಡ್ತಾ ಇದ್ದೆ, ಬಟ್ ಕಂಪ್ಲೀಟ್ಲಿ ಫ್ರೆಷರ್ ನಾನು ಸ್ಟಾಕ್ ಮಾರ್ಕೆಟಿಗೆ. ಸೊ ಕ್ಲಾಸು 2 ದಿನದ್ದು ಒಂದಷ್ಟು ವಿಷಯಗಳ ಅರ್ಥ ಆಯಿತು, ಮತ್ತು ಈಗ ಪ್ರಾಕ್ಟಿಕಲ್ ಕ್ಲಾಸಲ್ಲಿ ನೋಡಿ ತಿಳ್ಕೊಬೇಕು. ಅದೇ ಒಂದು ಟ್ರಸ್ಟ್ ವರ್ದಿ ಅಂತ ಅನಿಸುತ್ತೆ ಈ ಸಂಸ್ಥೆ. ಮತ್ತು ಪೈಸಾ ವಸೂಲು 100%. ನಾವು ಬಿಡದೆ ಎಫರ್ಟ್ ಹಾಕಿ ಕಲಿತ್ರೆ ಒಂದು 6 ಮಂತ್ ಒಳಗೆ ಒಂದು ತುಂಬ ಚೆನ್ನಾಗಿರೋ ನಾಲೆಡ್ಜೆ ಗೈನ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಇದ್ದರೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಅರ್ಥ ಆಯಿತು ಮಾಡೋದ್ರಿಂದ. ನಾನೇನೋ ಅಂದ್ಕೊಂಡಿದ್ದೆ, ಸ್ಟಾಫ್ ಎಲ್ಲ ಕೋಆಪ್ರೇಟ್ ಮಾಡೋದ್ರಿಂದ ನಮ್ಮ ಮನೆಯವ್ರಿಗೆಲ್ಲ ನಮಗೇನು ಭಯ ಇಲ್ಲ ಈಗ ಸ್ಟಾಕ್ ಮಾರ್ಕೆಟ್ ಬರೋದಕ್ಕೆ. ನಾವು ಸುಮಾರು ಒಂದು 200 ಕಿಲೋಮೀಟ್ರಿಂದ ಬಂದಿದ್ದೀವಿ. ನೋಡೋಣ, ನಾಳೆಯಿಂದ ಪ್ರಾಕ್ಟಿಕಲ್ಗೆಲ್ಲ ಅಟೆಂಡ್ ಆಗಿ ಚೆನ್ನಾಗೆಲ್ಲ ಇದೆ, ಹೇಳ್ಕೊಟ್ಟಿದ್ದಾರೆ. ನೋಡೋಣ, ಮುಂದೆ ಟ್ರೈನ್ ಮಾಡ್ತೀವಿ. ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಬಂದಿದ್ದು, ನಾನು ಬಿಗಿನರೇ, ಬಟ್ 2 ಡೇಸ್ ಕ್ಲಾಸ್ ವಾಸ್ ವೆರಿ ಇಂಟ್ರ್ಯಾಕ್ಟಿವ್. ಸೊ ನೋಡೋಣ ನೆಕ್ಸ್ಟ್ ಡೇಲಿ. ಬಟ್ ನಮಗೆ ಸುಮಾರು ಸ್ಟ್ರಾಟಜೀಸ್ ಎಲ್ಲ ಹೆಲ್ಪ್ ಆಗಿದೆ. ಸೊ ಫ್ಯೂಚರ್ ಡೇಸ್ನಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಪ್ರಾಫಿಟ್ ಗೇನ್ ಮಾಡೋ ಕಡೆ ನಮ್ಮ ಲಕ್ಷ್ಯ ಇದೆ. ಮನೋಜ್ ಸರ್ಗೆ ತುಂಬ ಥ್ಯಾಂಕ್ಸ್. ಟಿ ಡಿ ಅಕಾಡೆಮಿಗೆ ಬಂದಾಗಿಂದ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು ಅಥವಾ ದುಡ್ಡನ್ನು ನಾವು ಹೇಗೆ ಉಳಿತಾಯ ಮಾಡಬೇಕು ಅಥವಾ ಯಾವ ರೀತಿ ಸೇವ್ ಮಾಡಬೇಕು, ಯಾವ ರೀತಿ ಸೇಫಾಗಿ ಇನ್ವೆಸ್ಟ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ತುಂಬ ಡೀಟೇಲಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬ ಡೀಪಾಗಿರೋ ಸಬ್ಜೆಕ್ಟು, ಅಷ್ಟು ಸುಲಭ ಅಲ್ಲ. ಬಟ್ ಆದರೆ ಅವರು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಕಲ್ತ್ಕೊಳ್ಳೋದು ನಮ್ಮ ಎಫರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಎಷ್ಟು ಇಂಟ್ರೆಸ್ಟ್ ತೋರಿಸಿ ಕಲ್ತ್ಕೋತೀವೋ ಅಷ್ಟು ನಮಗೆ ಬೆನಿಫಿಟ್ ಆಗುತ್ತೆ. ಬಟ್ ಕೋರ್ಸ್ ತುಂಬ ಚೆನ್ನಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಎಕ್ಸ್ಪ್ಲೇನ್ ಮಾಡೋ ರೀತಿ, ಆಮೇಲೆಲ್ಲ ಪ್ರೊಸೀಜರ್ಸ್ ಕೂಡ ತುಂಬ ಕೂಲಾಗಿ ಹೇಳ್ಕೊಡ್ತಾರೆ. ತುಂಬ ಇಷ್ಟ ಆಯಿತು ಕ್ಲಾಸು, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೊ ಮಚ್ ಸರ್, ಮನೋಜ್ ಸರ್. ಥ್ಯಾಂಕ್ಸ್ ಟಿ ಡಿ. ಇವಾಗ ಒಂದು 8 ಮಂತ್ಸಿಂದ ಇಕ್ವಿಟಿ ಟ್ರೇಡಿಂಗ್ ಮಾಡ್ತಾಯಿದ್ದೆ. ಬಿಕಾಸ್ ಅಂದರೆ ನಾರ್ಮಲಾಗೆ ನ್ಯೂಸ್ ನೋಡಿಕೊಂಡು ವಿತೌಟ್ ಫಂಡಮೆಂಟಲ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಇಲ್ಲದೆ ಮಾಡ್ತಾಯಿದ್ದೆ. ಬಟ್ ಆ್ಯಕ್ಚುಲಿ ನನಗೆ ಕ್ಯಾಂಡಲ್ ಸ್ಟಿಕ್ಸ್ ಹೆಂಗೆ ರೀಡ್ ಮಾಡೋದು, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಏನು ಮಾಡೋದು, ಅದು ಆ್ಯಕ್ಚುಲಿ ಕ್ಲಿಯರ್ ಪಿಕ್ಚರ್ ಸಿಕ್ತು. ಸೊ ಇಟ್ ವಾಸ್ ವೆರಿ ಗುಡ್ ಲರ್ನಿಂಗ್ ಆನ್ ಫಂಡಮೆಂಟಲ್ಸ್ ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸ್ ಫಾರ್ ಇನಿಷಿಯಲ್ ಬಿಗಿನರ್ ಫಾರ್ ಟ್ರೇಡಿಂಗ್. ಥ್ಯಾಂಕ್ ಯು ಮನೋಜ್ ಸರ್ ಆ್ಯಂಡ್ ಟೀಮ್. ಸೊ ಸೆಷನ್ ತುಂಬ ಚೆನ್ನಾಗಿತ್ತು. ಸೊ ವೆರಿ ಇನ್ಫಾರ್ಮೇಟಿವ್ ಸೆಷನ್ ಅಂತ ಹೇಳ್ಬೋದು. ಸೊ ಅವ್ರ ಟೀಮ್ ಸಪೋರ್ಟ್ಸ್ ಇರ್ಬೋದು, ಮನೋಜ್ ಸರ್ ನಾಲೆಜ್ ಇರ್ಬೋದು, ಲೈಕ್ ಇಟ್ ಇಸ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಪ್ಲೀಸ್ ಬೇರೆಯವ್ರಿಗೂ ನಾವು ಸಜೆಸ್ಟ್ ಮಾಡೋದೇನು ಅಂದರೆ ಬಂದು ಕಲ್ತ್ಕೊಳ್ರಿ, ಸೊ ಬೇರೆಯವ್ರಿಗೆ ಕಲಿಸ್ರಿ. ಥ್ಯಾಂಕ್ ಯು. ನಾನೊಬ್ಬ ಅಮೇಚರು ಈ ವಿಚಾರದಲ್ಲಿ. ಟ್ರೇಡಿಂಗೇ ಆಗಲಿ, ಶೇರ್ ಮಾರ್ಕೆಟ್ ಬಗ್ಗೆ ನನಗೆ ಏನೇನು ಗೊತ್ತಿರಲಿಲ್ಲ. ಇಲ್ಲಿ ಬಂದ ನಂತರ ಈ ಕ್ಲಾಸೆಲ್ಲ ಅಟೆಂಡ್ ಮಾಡಿದ್ಮೇಲೆ ಮೆಂಟರ್ಸ್ ಇವರು ಹೇಳಿದ ರೀತಿ ನೋಡಿದ್ರೆ ಐ ಕ್ಯಾನ್ ಆಲ್ಸೋ ಡೂ ಸಮಥಿಂಗ್ ಅನ್ನೋ ಒಂದು ಭರವಸೆ ಬರ್ತಾ ಇದೆ. ಇಟ್ಸ್ ರಿಯಲಿ ನೈಸ್, ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಬೇಸಿಕ್ ಕಲಿಯೋದಕ್ಕೆ ಇದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಗೊತ್ತಿರೋಂಗೆ ಶೇರ್ ಮಾರ್ಕೆಟ್ ಇಸ್ ಸಮುದ್ರ ಇದ್ದಂಗೆ, ನಾವಿಲ್ಲಿ ಎಷ್ಟು ಕಲಿತಾನೇ ಇರಬೇಕು ಅಂತ ಅನಿಸುತ್ತೆ. ಬಟ್ ಬೇಸಿಕ್ ಸ್ಟಾರ್ಟಿಂಗ್ನಲ್ಲಿ ಸೇರ್ಕೊಂಡಿರೋದ್ರಿಂದ ಬೇಸಿಕ್ಕು ಇಟ್ಸ್ ಎ ಗುಡ್ ಪ್ಲ್ಯಾಟ್ಫಾರ್ಮ್. ಈಸಿಯಾಗಿ ಅರ್ಥನೂ ಆಗುತ್ತೆ ನಮಗೆ. ಚೆನ್ನಾಗಿದೆ. ಥ್ಯಾಂಕ್ ಯು. ಎಷ್ಟೋ ಜನ ಇನ್ವೆಸ್ಟ್ಮೆಂಟ್ ಬಗ್ಗೆ ಅರಿವು ಇಲ್ಲದೆ ತಮ್ಮಲ್ಲಿರೋ ದುಡ್ಡನ್ನು ಬೇರೆಯವ್ರ ಕೈಲಿ ಕೊಟ್ಟು ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಅವರು ಏನು ಹೇಳ್ತಾರೆ ಅದನ್ನೇ ನಂಬ್ಕೊಂಡು ಇವರು ಆರಾಮ ಮನೇಲಿ ಇರ್ತಾರೆ. ಅವರು ಹಾಫ್ ಇಯರ್ಲಿ 1 ಇಯರ್ಲಿ ಅವ್ರಿಗೆ ಫೀಡ್ಬ್ಯಾಕ್ ಕೊಡ್ತಾರೆ ಅಷ್ಟೇ. ಅದೇ ಕೇಸೇ ನನ್ನಲ್ಲೂ ಇದೆ. ನಾನು ಇದುವರೆಗೂ ಟಿಲ್ ಟುಡೇ ನನ್ನ ಅಮೌಂಟನ್ನು ಬೇರೆಯವ್ರು ಹ್ಯಾಂಡ್ಲ್ ಮಾಡ್ತಿದ್ದಾರೆ. ನಾನು ತುಂಬಾ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ, ಬಟ್ ಆದರೆ ನನಗೆ ಅದ್ರ ಬಗ್ಗೆ ಒಂಚೂರು ಜ್ಞಾನವೇ ಇಲ್ಲ. ಆದರೆ ನಮ್ಮ ಹಣನ ನಾವೇ ಮೇಂಟೈನ್ ಮಾಡೋ ಥರ, ನಮ್ಮ ಪೋರ್ಟ್ಫೋಲಿಯೋನ ನಾವೇ ಮ್ಯಾನೇಜ್ ಮಾಡೋ ಇದಕ್ಕೆ ನಾವು ಬೆಳೆದ ಅಂದರೆ ನಾವು ಬೆಟರ್ ಇನ್ವೆಸ್ಟರ್ಸ್ ಆಗ್ಬೋದು, ಬೆಟರ್ ಗೈನರ್ಸ್ ಆಗ್ಬೋದು, ಇನ್ಸ್ಟೆಡ್ ಆಫ್ ಗಿವಿಂಗ್ ಅವರ್ ಮನಿ ಟು ಅದರ್ ಹ್ಯಾಂಡ್. ಅದು ನನ್ನ ಸಜೆಷನ್. ನಂತರ ತುಂಬ ಜನ ಇದ್ದಾರೆ. ಇದು ಇನ್ವೆಸ್ಟ್ಮೆಂಟ್ ಅಷ್ಟು ಈಸಿಯಾಗಿ ತಳೆಗೆ ಹೋಗೋದಲ್ಲ. ಹೋಗದೇ ಇರೋರೆಲ್ಲ ನನ್ನ ಥರ ಪಾಲಿಸಿನ ಫಾಲೋ ಮಾಡ್ತಾರೆ. ಅಂಥವ್ರು ಇಂಥ ಟಿ ಡಿ ಅಕಾಡೆಮಿಗೆ ಬಂದು ಕಲಿತು ಅದನ್ನು ಪ್ರಾಕ್ಟಿಕಲ್ಗೆ ಅಪ್ಲೈ ಮಾಡಿದಾಗ ಮಾತ್ರನೇ ಇಟ್ ವಿಲ್ ಬಿಕಮ್ ಸಕ್ಸಸ್. ಕಲಿತ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಸುಮ್ಮನೆ ಇತ್ತು ಅಂದರೆ ಅದು ಸಕ್ಸಸ್ಫುಲ್ ಆಗಲ್ಲ. ವಾಟ್ ಎವರ್ ದ ಥಿಯರಿ ಯು ಹ್ಯಾವ್ ಲರ್ನ್, ಯು ಹ್ಯಾವ್ ಟು ಪುಟ್ ಇಟ್ ಇನ್ ಪ್ರಾಕ್ಟಿಕಲ್. ಇಫ್ ನಾಟ್ ಟುಡೇ, ಟುಮಾರೋ ಆರ್ ಡೇ ಆಫ್ಟರ್ ಟುಮಾರೋ ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಆನ್ ಯುವರ್ ವೇ. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಟಿ ಡಿ ಅಕಾಡೆಮಿ. ಒಳ್ಳೆ ಎಜುಕೇಷನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಎಸ್ಪೆಷಲಿ ಮನೋಜ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಚೆನ್ನಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಸ್ಟ್ರಾಟಜಿಗಳಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಇರಲಿ 180 ಡಿಗ್ರಿ ಇರ್ಬೋದು, ಚೆನ್ನಾಗಿ ಎಜುಕೇಷನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಈ ಏನು ಫೈನಾನ್ಷಿಯಲ್ ಲಿಟ್ರಸಿ ಅಂತ ಏನಿದೆ, ಇದನ್ನು ನಮಗೆ ಎಲ್ಲೂ ನಾವು ಶಾಲಾ ಕಾಲೇಜುಗಳಲ್ಲಿ ಕಲೀಲಿಲ್ಲ. ಸೊ ಹೀಗೆ
ನಾವು ದುಡ್ದಂಥ ಹಣನ ಅಥವಾ ನಾವು ಕಷ್ಟಪಟ್ಟು ಗಳಿಸಂಥ ಹಣನ ಯಾವ ರೀತಿ ಅದನ್ನು ನಾವು ಅದನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು, ಅದನ್ನು ದುಡ್ಡಿಂದ ಅದನ್ನು ಹೆಚ್ಚಿಗೆ ಮಾಡೋವಂಥದ್ದನ್ನು ನಮಗೆ ಕಲಿಬೇಕಾಗಿತ್ತು. ಸೊ ಇದೆಲ್ಲೂ ಸಿಗ್ತಾ ಇಲ್ಲ. ಸೊ TD ಅಕಾಡೆಮಿ ನಾನು ಯೂಟ್ಯೂಬಲ್ಲಿ ಸರ್ದು ನೋಡಿದ ಮೇಲೆ ಈ ಒಂದು TD ಅಕಾಡೆಮಿಗೆ ಆಕರ್ಷಿತನಾಗಿ ಬಂದು ಈ ಕೋರ್ಸನ್ನು ತಗೊಂಡ ಮೇಲೆ ನನಗೆ ನಿಜವಾಗ್ಲೂ ನಮ್ಮ ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ಇಡೀ ನಮ್ಮ ಕರ್ನಾಟಕದಲ್ಲಿ ಈ TD ಅಕಾಡೆಮಿ ಹೀಗೆ ಅದು ತನ್ನ ಒಂದು ಜನಗಳಿಗೆ ಮತ್ತು ಎಲ್ಲ ವರ್ಗದ ಜನಗಳಿಗೂ ಕೂಡ ಈ ಒಂದು ನಾಲೆಡ್ಜನ್ನು ತುಂಬಲಿ ಅಂಥೇಳಿ ಇದರಲ್ಲಿ ಮನೋಜ್ ಸರ್ಗೆ ನಾವು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸೊ ಮನೋಜ್ ಸರ್ ಅವರ ಒಂದು ಡೆಡಿಕೇಷನ್ನು ಮತ್ತು ಅವರ ಒಂದು ಏನು ಟೀಚಿಂಗ್ ಮೆಥಡ್ ಇದೆ, ಸ್ಟ್ರಾಟಜೀಸ್ ಇದ್ದಾವೆ, ಇದು ಅತ್ಯುತ್ತಮವಾದಂಥ ನಾನು ಕೂಡ ಭಾವಿಸಿದ್ದೀನಿ. ಮತ್ತು ಅದು ಎಲ್ಲರೂ ಕೂಡ ಅದನ್ನು ಈ ಒಂದು 2 ದಿನ ನಾವಿಲ್ಲಿ ಟೈಮು ಕಳೆದಿದ್ದೇ ಗೊತ್ತಾಗಲಿಲ್ಲ. ಅಷ್ಟೊಂದು ಒಂದು ರೀತಿ ಪಾಠದಕ್ಕಿಂತ ಹೆಚ್ಚಿಗೆ ಇಲ್ಲಿ ನಾವು ಒಂದು ರೀತಿ ಕಲ್ತ್ವಿ, ಡಿಸ್ಕಷನ್ಸು ಸಂವಾದ ಥರ ಮಾಡಿದ್ವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಎಸ್, ಸೊ ತುಂಬ ಖುಷಿ ಆಯಿತು ಈ ಬ್ಯಾಚಿಗೆ ಕ್ಲಾಸ್ ಮಾಡಿ. ಸೊ ಒಳ್ಳೆ ಜೋಶಲ್ಲಿದ್ದರು, ಒಳ್ಳೆ ಪ್ರಶ್ನೆಗಳು ಕೇಳಿದ್ರು. ಆ್ಯಂಡ್ ದೆರ್ ಆರ್ ಲಾಟ್ ಆಫ್ ತುಂಬ ನಾಲೆಜ್ ಇರೋರು ಕೂತಿದ್ರು ಆ್ಯಂಡ್ ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು ಕೂತಿದ್ರು, ಬಿಗಿನರ್ಸು ಕೂತಿದ್ರು. ಬಟ್ ಎಲ್ಲರಿಗೂ ಒಂದೇ ಪಾಠ, ಒಂದೇ ಇದು. ನಾನು ಹೇಳೋದು ಸ್ಟಾಕ್ ಮಾರ್ಕೆಟಲ್ಲಿ ಸೊ ತುಂಬ ದುಡ್ಡಿದೆ, ಬಟ್ ಇದರಲ್ಲಿ ನಾವು ಇಳಿಬೇಕು, ಮಾರ್ಕೆಟನ್ನು ಅರ್ಥ ಮಾಡ್ಕೋಬೇಕು. ಸೊ ಅರ್ಜೆಂಟಲ್ಲಿ ನಾನು ನಾಳೆನೇ ಕೋಟಿ ಮಾಡ್ತೀನಿ ಅನ್ನೋದು ಬೇಡ. ನಿಧಾನಕ್ಕೆ ನಾವು ಬಂದಿದ್ದೀವಿ, TD ಸಂಸ್ಥೆಗೆ ಬಂದಿದ್ದೀವಿ, ಕಲ್ತಿದ್ದೀವಿ. ಇಲ್ಲಿ ನಿಮಗೆ ನಾನಾಗಲಿ ನನ್ನ ತುಂಬ ಜನ ಟ್ರೈನರ್ಸ್ ನಿಮ್ಗೆ ಹೇಳ್ಕೊಡೋರು ಇದ್ದಾರೆ. ನಾಳೆಯಿಂದನೂ ನೀವು ಬನ್ನಿ, ಟ್ರೈನರ್ಸ್ ನಿಮ್ಗೆ ಹೇಳ್ಕೊಡ್ತಾರೆ. ಇಲ್ಲ ಸರ್ ನಾನು ಬರೋಕ್ಕಾಗಲ್ಲ, ನಾನು ವರ್ಕಿಂಗ್ ಪ್ರೊಫೆಷ್ನಲ್ ಇರೋದ್ರಿಂದ. ನಿಮ್ಗೆ ಯಾವಾಗಾದರೂ ಮಂತ್ಲಿ ಒನ್ಸ್ ಆದರೂ ರಜೆ ಸಿಗ್ಬೋದೇನೋ, ನನಗೆ ಗೊತ್ತಿಲ್ಲ. ಮಂತ್ಲಿ ಒನ್ಸ್ ಅವಾಗಾದರೂ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನಿಮಗೆ ಇನ್ನೊಂದು ರಿವಿಷನ್ ಕ್ಲಾಸು ಫ್ರೀ ಕೊಡ್ತೀವಿ, ಅದಕ್ಕೂ ಬಂದು ಕೂತ್ಕೊಳ್ಳಿ. ಸೊ ಇಲ್ಲಿ ನೀವೇನು ಕಲ್ತಿದ್ದೀರಲ್ಲ ವಿದ್ಯೆ, ನಿಫ್ಟಿ ಬೀಸ್ ಆಗಲಿ, ಫಾರ್ಮಾ ಬೀಸ್ ಆಗಲಿ, ಆ ವಿದ್ಯೆನ ಒಂದು 4 ಜನಕ್ಕೆ ಹಂಚಿ. ಬಿಕಾಸ್ ಆ ವಿದ್ಯೆ ನಿಮ್ಮೊಳಗಡೆ ಇಟ್ಕೋಬೇಡಿ, 4 ಜನಕ್ಕೆ ಹೇಳಿ. ನಿಫ್ಟಿ ಬೀಸ್ ಅಂದರೆ ಈ ಥರ ಇರುತ್ತೆ, ಮ್ಯೂಚುವಲ್ ಫಂಡ್ಸಲ್ಲಿ ಈ ಥರ ರಿಟರ್ನ್ಸ್ ಬರುತ್ತೆ, ಸೊ ಶೇರ್ ಮಾರ್ಕೆಟಲ್ಲಿ ಇಷ್ಟು 470 ಲಕ್ಷ ಕೋಟಿ ದುಡ್ಡಿದೆ ನಮ್ಮ ದೇಶದಲ್ಲಿ. ಸೊ ಇದನ್ನು ನಮ್ಮ ಕನ್ನಡಿಗರಿಗೂ ಸ್ವಲ್ಪ ಈ ಕಡೆ ಅರಿವಾಗಲಿ ಅಂತ ನನ್ನ ಉದ್ದೇಶ. ಮಹಾರಾಷ್ಟ್ರದಲ್ಲಿ 20% ಜನ ಶೇರ್ ಮಾರ್ಕೆಟಲ್ಲಿದ್ದಾರೆ ಮಹಾರಾಷ್ಟ್ರದಲ್ಲಿ. ಇಲ್ಲಿ ಆಲ್ರೆಡಿ 6-7% ಇರ್ಬೋದು ಅಷ್ಟೇ ಕರ್ನಾಟಕದಲ್ಲಿ. ಇನ್ನು ಆ ಗ್ಯಾಪ್ ತುಂಬ ಇದೆ. ಗುಜರಾತ್ನಲ್ಲಂತೂ ನೀವು ನೋಡಿರ್ತೀರ, ಗುಜರಾತ್ನಲ್ಲಿ ಪ್ರತಿಯೊಬ್ಬ ಮನೆಯಲ್ಲೂ ಬಿಸ್ನೆಸ್ ಮ್ಯಾನೇ ಇರ್ತಾರೆ. ಅಲ್ಲಿ ಅವರು ಕೆಲಸನ ಲಾಸ್ಟು ಯಾವ ಬಿಸ್ನೆಸ್ಸೂ ಸಕ್ಸಸ್ ಆಗಿಲ್ಲ ಅಂದರೆ ಲಾಸ್ಟಿಗೆ ಏನೋ ಕೆಲಸ ಹುಡ್ಕೊಳಪ್ಪ ಅಂತಾರೆ. ಸೊ ಬಟ್ ಇಲ್ಲಿ ಫಸ್ಟ್ ಕೆಲಸ ಹುಡುಕೋ, ಲಾಸ್ಟ್ ಆಪ್ಷನ್ ಬಿಸ್ನೆಸ್ ಇಟ್ಕೊಳ್ತೀವಿ. ಸೊ ಎಷ್ಟು ತದ್ವಿರುದ್ಧ ಇದೆ. ಜಸ್ಟ್ ಒಂದು 2 ರಾಜ್ಯಕ್ಕೆ ನೋಡಿ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಹಣಕಾಸನ್ನು ನಾವು ಮ್ಯಾನೇಜ್ ಮಾಡೋದು ಕಲಿಬೇಕು. ಈ ಆರ್ಥಿಕ ಸ್ವತಂತ್ರ ನಾವು ಪಡ್ಕೋಬೇಕಂದ್ರೆ ಚಿಕ್ಕ ವಯಸ್ಸಲ್ಲೇ ನಾವು ಬಂದು ಕಲಿಬೇಕು. ಮನಿ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಈ ಯೂತ್ಸ್ಗೆ ನಾವು ಎಸ್ಪೆಷಲಿ ಯೂತ್ಸ್ ಕಲಿಬೇಕು. ನೀವು ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಸುತ್ತಮುತ್ತಲ ಜನಗಳನ್ನ ಸ್ವಲ್ಪ ಬದಲಾಯಿಸೋಕ್ಕೆ ಅಟ್ಲೀಸ್ಟು ಹೂಡಿಕೆ ಮಾಡಬೇಕನ್ನೋದು ಗೊತ್ತಿಲ್ಲ ತುಂಬ ಜನಕ್ಕೆ. 45-50 ಆದಮೇಲೆ ಗೊತ್ತಾಗ್ತಾಯಿದೆ ನಾವು ಏನೂ ದುಡ್ಡು ಉಳಿಸಿಲ್ಲ ಅಂತ. ಸೊ ಅದರಿಂದ ನೀವು ಒಂದು ಸಣ್ಣ ಪುಟ್ಟದಾಗಿ ನಿಮ್ಮ ಸುತ್ತಮುತ್ತಲಿರೋ ಜನಕ್ಕೆ ಅರಿವನ್ನು ಮೂಡಿಸಿ ವಿದ್ಯಾನ ಸ್ವಲ್ಪ ಹಂಚಿ ಅಂತ ಕೇಳ್ಕೊತೀನಿ. ಸರ್ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 ಡೇಸ್ ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ
ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.